ನೀನೇನಾದ್ರೂ ಜಗಳ ಮಾಡಿದೆ ನಿನ್ನ ಮಾನ ಮರ್ಯಾದೆ ಮಣ್ಣು ಕಾಲಾಗ್ಬಿಡುತ್ತೆ. ಬಿಟ್ಟು ಬಿಡೋದನ್ನ. ರಂಜಿನಿ, ಮಾನವಂತರು ಮಾನಕ್ಕೆ ಎದುರುತ್ತಾರೆ, ಆದರೆ ಈ ನಿನ್ನ ಅಣ್ಣ ನನ್ನಿಂದ ಮಾನ ಕಲಿಸಲು ಮಾತಿಗೆ ಮಾತು ನಮಗೆ ಅವಮಾನ ಮಾಡಿ ನೀನು ಇಲ್ಲಿಂದ ಜೀವಂತವಾಗಿ ಹೋಗಲಾರೆ. ಯಾಕೆಂದರೆ ಈ ಧನಿಕರು ಕೆಚ್ಚದ ನಿಮ್ಮಂತ ದೊಡ್ಡ ಧನಿಕರಿಗೆ ಚಕ್ರವರ್ತಿ, ನೀನೀಗ ಇವನನ್ನ ಕೊಂದರೆ ಅವರ ಅಣ್ಣ ಅತ್ತಿಗೆ ತಮ್ಮರ ನರಕ ಯಾತನೆ ನೋಡುವರ ಎಂದಿನಿಂದ ನನ್ನ ಕೆಳಗಣ್ಣಿಗೆ ಬೆತ್ತಾಯ್ತು ಪ್ರಶಾಂತರ ನನ್ನ ಅತ್ತಿಗೆಗಳಿಂದ ಕಣ್ಣು ಬೆತ್ತಿದ್ದ ಆದರೆ ಮುನ್ನೆದರಿಗೆ ನನ್ನ ಹತ್ತಿರ ಮೇಲೆ ಆಗಿದ ಕಾಮನ ಕಣ್ಣನ್ನು ಕೆಟ್ಟು ಹಾಕಿದರು ಸೂರ್ಯನನ್ನು. ನನ್ನ ಮುಂದೆ ನನ್ನ ಎದುರಲ್ಲಿ ನನ್ನ ತಂಗಿಯನ್ನ ಹಿಡಿದಿರುವ ಪಾಂಡ ಸೂರ್ಯ ಮನೆ ಹಾವಿನ ಒತ್ತಕ್ಕೆ ಕೈ ಹಾಕಿ ಈ 6 ಅಡಿಯ ಘಟ ಸರ್ಪವನ್ನು ತಟ್ಟಿ ಅಪ್ಪಿಸಿದೆಯಾ ಮಗನೇ? ನಿನ್ನ ಕತ್ತಲೆ ಬಿಡಲಾರ ಈ ಘಟ ಸರ್ಪ. ಸೂರ್ಯ ಮಗನ ನಿನ್ನಾಗೆ ಏನು ಕೃತ್ಯ ಮಾಡು ಅಗ್ನಿದೇವನಲ್ಲ. ಸಾರಿ ರಂಜಿನಿ, ನಿಮ್ಮ ಅಣ್ಣನ ಅತ್ತಿಗೆ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಇನ್ನೇನಾದರೂ ನನ್ನ ತಂಟೆಗೆ ಬಂದರೆ ನಿಮ್ಮೆಲ್ಲರನ್ನು ಮನೆ ಸಹಿತ ಸುಟ್ಟು ಸಮಾಧಿ ಮಾಡುವಾಗ ಅಗ್ನಿ ಜ್ವಾಲ ನಾನಾಗಬೇಕಾಗತ್ತದೆ. ಬೇಗ ಬೇಗ ಈ ಮಗು ತಂಟಿಗೆ ಮೊದಲು ಇವನು ಕೆರಳಿದ ಸಿಂಹ. ನಾವು ಯಾರೆಂದು ತಿಳಿಯದೆ ಬಾಯಿಗೆ ಬಂದಂತೆ ಬಗುಳಿದರೆ ಹಿಂದೇನಿನನ್ನು ಸೊಟ್ಟ ಸಮಾಧಿ ಮಾಡಿಬಿಡುವ ಚಕ್ರಾಟೆ. ಆ ದೇವರ ದುಡಿಯಲವನಿಗೆ ಶಕ್ತಿ ಕೊಟ್ಟಿರುವನು. ದುಡಿದ ಕೆಲಸವೇನ ನಿನ್ನ ಹಾಗೆ ಸಂಚು ಮಾಡಿ ವಂಚು ಹಾಗೆ ಉಂಡ ಮನೆಗೆ ಜಯಂತಿ ಅಳಿಸುವ ನಿನ್ನ ತಂದೆ ಯಾರೋ ತಾಯಿ ಯಾರೋ ಎಂದು ತಿಳಿಯದ ಹಸು ಗೊಸು ನೀನು. ಬೀದಿಯಲ್ಲಿ ಬೆಟ್ಟ ಭಿಕಾರಿ ನೀನು. ಆ ಪ್ರಶಾಂತ ತಂದು ನಿನ್ನ ಸಾಕದಿದ್ದರೆ ಅಂದ್ಯ ನಾಯಿ ನರಿಗಳ ಪಾಲಾಗುತ್ತಿದ್ದೆ. ನಾನು ಭಿಕಾರಿ ಅಂತ ಗೆಳೆಯ. ಹಾಗಾದರೆ ಇವನ ತಂದೆ ತಾಯಿ ನನ್ನಂತ ಶ್ರೀಮಂತನ ದರ್ಪಕ್ಕೆ ಸಿಕ್ಕು ಸತ್ತ ಹೋದ